ಜಾನಪದ ಸಾಹಿತ್ಯ ಯಾವ ರೀತಿ ಬದಲಾವಣೆ ಆಗ್ಬೇಕಂದ್ರೆ ನಮ್ಮ ನೆಲೆ ಜಲ ಮತ್ತು ನಮ್ಮ ಜನನ್ನ ವರ್ಣಿಸುವಂಥ ಪ್ರಕ್ರಿಯೆ ಮಾಡಬೇಕು. ಆದರೆ ಒಂದು ಲೈಂಗಿಕತೆಯ ಬಗ್ಗೆ ಒಂದು ಅತಿ ಹೆಚ್ಚು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವರು ಸಾಹಿತ್ಯ ರಚನೆ ಮಾಡ್ತಾರಲ್ಲ, ಇವತ್ತಿನ ಹುಟ್ಟುವಂಥ ಮಕ್ಕಳಲ್ಲ, ಆಲ್ರೆಡಿ ಹುಟ್ಟಿದ್ದಾರೆ. ಇವತ್ತು ಶಿಕ್ಷಣವನ್ನು ಪಡೀತಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮನಸ್ಸಿಗೆ ಪರಿಣಾಮ ಬೀರ್ತದೆ. ನಿಜವಾಗ್ಲೂ ಭಾಳ ಒಂದು ಕಾಲೇಜಿಗೆ ಹೋಗ್ತಿರುವಂಥ ಹೆಂಗಸಿಗೆ ಒಂದು ಜಾನಪದ ಸಾಹಿತ್ಯ ಇವತ್ತು ಕೇಳಿದರೆ ಆಕೆ ಮನಸ್ಥಿತಿ ಮತ್ತು ಆ ಹುಡುಗನ ಮನಸ್ಥಿತಿ ಯಾವ ರೀತಿ ಆಗಿರಬಹುದು. 10 ಬಾರ ಬಂಡೆಗೆ ಎತ್ತವರ ನೋಡಬೇಡ ಕಿಂಡ್ಯಾಗ ಅಂತ ಇದು ಯಾವ ಅರ್ಥ ನೀಡೋ ಗೆಳೆಯರು. ಈ ಥರ ಜಾನಪದ ಸಾಹಿತ್ಯ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಹೆಚ್ಚಲ್ಲಿ ಅಂದರೆ ಇದು ಒಂದು ಸಮಾಜ ಹಾಳು ಮಾಡುವಂಥ ಕೆಲಸ. ಈ ಥರ ನಾವು ಯುವಶಕ್ತಿ ಆದವರು ಇದನ್ನು ಕಡೆಗಣಿಸಬೇಕು. ಯಾಕಂದರೆ ನಾವು ಹೋರಾಟ ಮಾಡುವುದು ಡಿಫ್ರೆಂಟ್ ಮಾಡ್ತಾಯಿದ್ದೀವಿ, ಆದರೆ ಈ ಥರ ಹೋರಾಟ ಮಾಡೋದು ಯಾರೂ ಮಾಡ್ತಾಯಿಲ್ಲ ಈ ಸಮಾಜದಲ್ಲಿ. ಇದೊಂದು ಮಾಡ್ಬೇಕು ಅನ್ನೋದು ನನ್ನ ಒಂದು ಕಳೆ. ಓಕೆ.